ಬರ ಪರಿಹಾರದ ಮೊತ್ತ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೃಷ್ಣ ಬೈರೇಗೌಡರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ನಮಗೆ ಅಧಿಕೃತವಾಗಿ ಇನ್ನೂ ಕೂಡ ಯಾವುದೇ ಪತ್ರ ಬಂದಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಪತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಬಟ್ ನಾವು ಕೇಂದ್ರದ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ. ನಾವು ಕೇಳಿದ್ದು 18,179 ಕೋಟಿ ರೂಪಾಯಿ, ಆದರೆ ಕೇಂದ್ರ ಸರ್ಕಾರ 3,454 ಕೋಟಿ ಬಿಡುಗಡೆ ಮಾಡಿದೆ. ಅಲ್ಪ ಪ್ರಮಾಣದ ಹಣವನ್ನು ಅವರು ಕೊಟ್ಟಿದ್ದಾರೆ ಅಂತ ಅಸಮಾಧಾನವನ್ನು ಇವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅಧಿಕೃತ ಆದೇಶದ ನಿರೀಕ್ಷೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಇಟ್ಕೊಂಡಿದೆ. ಇನ್ನೂ ಕೂಡ ಆದೇಶದ ಪ್ರತಿ ಬಂದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಹೇಳಬೇಕು ಅಂದ್ರೆ ಕೇಂದ್ರ ಸರ್ಕಾರದ ವಕೀಲರು ಕೈ ಮುಗಿದು ಕೋರ್ಟ್ನಲ್ಲಿ ಮನವಿ ಮಾಡಿ ನಾವೊಂದು ತೀರ್ಮಾನ ತೆಗೆದುಕೊಂಡು ಬಿಡ್ತೇವೆ, ಇದ್ರ ಬಗ್ಗೆ ಇದೇ ಬೇಡ, ಏನು ವಾದನೆ ಬೇಡ, ಕೋರ್ಟ್ನಲ್ಲಿ ನಾವೇ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಕೋರ್ಟ್ ಆರ್ಡರಲ್ಲೂ ಅದೇ ರೀತಿ ಬಂದಿದೆ. ಕೇಂದ್ರ ಸರ್ಕಾರದ ವಕೀಲರ ಮನವಿಯ ಮೇರೆಗೆ ಅವರು ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ. ಸೊ ಎಲ್ಲೂ ಕೂಡ ಅವರು ರಾಜ್ಯ ಸರ್ಕಾರದ ಒಂದು ನಮ್ಮ ಮನವಿಯನ್ನು ಹಾಗೂ ಟೈಮ್ ಲೈನನ್ನು ಎಲ್ಲೂ ಕೂಡ ಪ್ರಶ್ನೆ ಮಾಡಿಲ್ಲ. ಇದರ ಅರ್ಥ ರಾಜ್ಯ ಸರ್ಕಾರ ಸಮಯಕ್ಕೆ ಸರಿಯಾಗಿ ಮನವಿಯನ್ನು ಕೊಟ್ಟಿತ್ತು, ಹಾಗೂ ನಾವು ಕೊಟ್ಟಂಥ ಮನವಿ ಭಾಳ ಕರಾರುವಕ್ಕಾಗಿತ್ತು, ಪಕ್ಕಾ ಇತ್ತು, ಪರ್ಫೆಕ್ಟ್ ಆಗಿತ್ತು ಅನ್ನೋದಕ್ಕೆ ಅವರ ವಕೀಲರ ನಿಲುವೇ ಇದಕ್ಕೆ ಸಾಕ್ಷಿ. ಇಷ್ಟಾದ ಮೇಲೆ 2 ಹಿಯರಿಂಗ್ ಆಗಿ ಇವತ್ತು ಕೊನೆಗೆ ಕರ್ನಾಟಕದ ಕಾನೂನು ಹೋರಾಟಕ್ಕೆ ಕೋರ್ಟ್ ಮುಖಾಂತರ ನಾವು ಹೋಗಿ ಮಾಡಿದಂಥ ಹೋರಾಟದ ಪ್ರತಿಫಲವಾಗಿ ಇವತ್ತು ರಾಜ್ಯಕ್ಕೆ ಬರಬೇಕಾದಂಥ ಪರಿಹಾರ ಹಣ ಬಂದಿದೆ. ಇದು ಯಾವತ್ತೂ ಕೂಡ ಹಿಸ್ಟ್ರಿಯಲ್ಲಿ ಬರ ಪರಿಹಾರಕ್ಕೆ, ಪ್ರಕೃತಿ ವಿಕೋಪ ಅಂದರೆ ಅತಿವೃಷ್ಟಿಗೆ ಕೋರ್ಟಿಗೆ ಹೋಗ್ತಕ್ಕಂಥ ಪ್ರಸಂಗಗಳು ಬರಲೇಬಾರದು. ಇದು ಕಾನೂನುಬದ್ಧವಾಗಿ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ, ತೆರಿಗೆಯಲ್ಲಿ ನಮಗೆ ಬರಬೇಕಾದಂತಹ ಹಣ ಇದು. ಬಟ್ ಕೋರ್ಟಿಗೆ ಹೋಗಿ ನಾವು ಇದನ್ನೆಲ್ಲ ಪಡ್ಕೊಳ್ಬೇಕಾದಂತಹ ಸ್ಥಿತಿ ಬಂತು. ಅದರ ಅಧಿಕೃತ ಆದೇಶ ಬಂದಿಲ್ಲ. ಜೊತೆಗೆ ಈಗ ಬಿಡುಗಡೆ ಆಗ್ತಾ ಇರುವಂತಹ ಅಮೌಂಟು ಯಾವುದಕ್ಕೂ ಸಾಲಲ್ಲ. ನಾವು ಕೇಳಿದ್ದು 18,000 ಕೋಟಿ, ಆದರೆ ದಕ್ಕಿದ್ದು 3,000 ಕೋಟಿಯಷ್ಟು. ಅದ್ಯಾಕೆ ಅನ್ನೋ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇದರ ಅಧಿಕೃತ ಆದೇಶ ಇನ್ನೂ ಕೂಡ ಬಂದಿಲ್ಲ. ಸೊ ವೇಟಿಂಗಲ್ಲಿದ್ದೀವಿ ನಾವು. ಹಾಗೆ ನಿರಂತರವಾಗಿ ಕೇಂದ್ರದ ಪ್ರತಿನಿಧಿಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ. ರಾಜ್ಯಕ್ಕೆ ಅನ್ಯಾಯ ಆಗದೇ ಇರೋ ರೀತಿ ನೋಡ್ಕೊಳ್ತೀವಿ. ಬಿಕಾಸ್ ಕಂಡು ಕೇಳದ ಬರವನ್ನ ರಾಜ್ಯ ನೋಡ್ಬೇಕಾಗಿ ಬಂತು. ಆಲ್ಮೋಸ್ಟ್ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಅಂತ ಸರ್ಕಾರವೇ ಘೋಷಿಸಿದ ಸಂದರ್ಭದಲ್ಲಿ ಹೆಚ್ಚು ಪರಿಹಾರದ ಹಣದ ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಅಂತೂ ಇದ್ದೇ ಇದೆ. ಸೊ ಚುನಾವಣೆ ಹೊತ್ತಲಾಗಿರೋದ್ರಿಂದ ಕೊಟ್ಟಿದ್ ನಮಗ್ ಸಾಲ್ತಾ ಇಲ್ಲ ಅನ್ನೋದನ್ನ ಜನರ ಮುಂದೆ ಹೋಗಿ ಅಭಿಪ್ರಾಯ ತಿಳಿಸೋದಕ್ಕೂ ಕೂಡ ತೆರೆಮರೆಯಲ್ಲಿ ಕಸರತ್ತು ಈಗಾಗಲೇ ಕಾಂಗ್ರೆಸ್ ನಾಯಕರಿಂದ ಶುರುವಾಗ್ತಾ ಇದೆ. ಅದೇ ರೀತಿ ಒಬ್ಬೊಬ್ಬರದೇ ಬೈಟ್ ರಿಯಾಕ್ಷನ್ ಕೂಡ ಸಿಗ್ತಾ ಇದೆ.